ಕಾಂಗ್ರೆಸ್ ಶಾಸಕ ರಾಹುಲ್ ಮಾಮ್ಕೋಟೆಲ್ ವಿರುದ್ಧ ಸಾಲು ಆರೋಪಗಳು ಕೇಳಿ ಬರ್ತಾ ಇವೆ. ಆಗಸ್ಟ್ 22ರಂದು ಮಲಯಾಳಂ ನಟಿ ರೀನಿ ಜಾರ್ಜ್ ಅವರು ಕಿರುಕುಳದ ಆರೋಪವನ್ನ ಮಾಡಿದ್ರು. ಇದೀಗ ತೃತೀಯ ಲಿಂಗಿ ಮಹಿಳೆಯೊಬ್ಬರು ಕೂಡ ಆರೋಪವನ್ನ ಮಾಡಿದ್ದಾರೆ. ತನಗೆ ಫೋನ್ ಮಾಡಿ ನಿನ್ನ ಮೇಲೆ ಅತ್ಯಾಚಾರ ಮಾಡೋಕೆ ಬಯಸ್ತೇನೆ ಅಂತ ಹೇಳಿದ್ರಂತೆ. ಚುನಾವಣೆ ಸಮಯದಲ್ಲಿ ಶಾಸಕರನ್ನ ಭೇಟಿಯಾಗಿದ್ದೆ. ನಂತರ ಸಾಮಾಜಿಕ ಮಾಧ್ಯಮದ ಮೂಲಕ ಅವರು ನನ್ನನ್ನ ಸಂಪರ್ಕಿಸಿದ್ರು. ಇದು ಸಾಮಾನ್ಯ ಸ್ನೇಹವಾಗಿ ಪ್ರಾರಂಭವಾಯಿತು. ಆದ್ರೆ ಬರ್ಬರ್ತಾ ಬಹಳ ಅಸಭ್ಯಕರವಾಗಿ ನಡೆದುಕೊಳ್ಳೋಕೆ ಶುರು ಮಾಡಿದ್ರು. ಅಶ್ಲೀಲ ಮಾತುಗಳನ್ನಾಡ್ತಾ ಕಿರುಕುಳ ನೀಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ನಟಿ ರೀನಿ ಜಾರ್ಜ್ಗೆ ಕಳೆದ 3 ವರ್ಷದಿಂದ ಅನುಚಿತ ಸಂದೇಶ ಕಳುಹಿಸುತ್ತಿದ್ರಂತೆ. 5 ಸ್ಟಾರ್ ಹೋಟೆಲ್ಗೂ ಕೂಡ ಆಹ್ವಾನವನ್ನ ಕೊಟ್ಟಿದ್ರು ಅಂತ ರೀನಿ ಆರೋಪಿಸಿದ್ದಾರೆ. ಆದ್ರೆ ತಮ್ಮ ಮೇಲಿನ ಆರೋಪಗಳನ್ನ ಶಾಸಕ ರಾಹುಲ್ ಅವರು ಅಲ್ಲಗಳೆದಿದ್ದಾರೆ. ಆ ನಟಿ ನನ್ನ ಸ್ನೇಹಿತೆ ಅಷ್ಟೇ, ನಾನು ಕಾನೂನಿನ ವಿರುದ್ಧವಾಗಿ ಏನೂ ಮಾಡಿಲ್ಲ. ಕೆಪಿಸಿಸಿ ಎಐಸಿಸಿ ವರಿಷ್ಠರ ಜೊತೆ ಮಾತನಾಡಿದ್ದೇನೆ, ಆದ್ರೆ ಅವರು ಯಾರು ನನ್ನ ಬಳಿ ರಾಜೀನಾಮೆ ಕೇಳಿಲ್ಲ. ನನ್ನ ವಿರುದ್ಧ ಯಾವುದೇ ದೂರು ಇದೆಯಾ? ಯಾವುದೇ ಪೊಲೀಸ್ ಠಾಣೆಯಲ್ಲಿ ನನ್ನ ವಿರುದ್ಧ ದೂರು ದಾಖಲಾಗಿಲ್ಲ. ಆ ನಟಿ ನನ್ನ ಹೆಸರನ್ನ ಹೇಳಿಲ್ಲ ಅಂತ ತಮ್ಮನ್ನ ತಾವು ಸಮರ್ಥಿಸಿಕೊಂಡಿದ್ದಾರೆ. ಕರ್ನಾಟಕದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣದ ಬಳಿಕ ಕೇರಳದ ಶಾಸಕರೊಬ್ಬರ ಮೇಲೆ ಇಂಥ ಆರೋಪ ಈಗ ಕೇಳಿ ಬರ್ತಾ ಇದೆ. ನಾನು 86 kg ಇದ್ದವಳು 71 kg ಬಂದಿದ್ದೇನೆ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.